ಇವ್ನಿಗೆ ಎಷ್ಟು ಹೊಡೆದ್ರೂ ಬಾಯಿ ಬಿಡ್ತಾ ಇಲ್ಲ. ಕಾಂಚಲಿ ಇಳ್ದಿಲ್ಲ ಅಂತ ಕಾಣಿಸುತ್ತೆ. ಇನ್ನೊಂದು ರೌಂಡ್ ರುಬ್ಬಿದ್ರೆ ರೂಟಿಗೆ ಬರ್ತಾನೆ. ಎಲ್ಲೋದೆ ಅವನು ಕಾಣ್ತಾ ಇಲ್ವಲ್ಲ? ನನ್ನ ಮಕ್ಕಳು ಎಲ್ಲರೂ ಕರ್ಕೊಂಡು ಹೋಗ್ಬಿಟ್ರ ಇವನ್ನ. ರೀ, ನನಗೆ ಯಾಕೋ ಪೊಲೀಸ್ ಕಂಪ್ಲೇಂಟ್ ಕೊಡೋದೇ ಸರಿ ಅನ್ನಿಸ್ತಿದೆ. ಶಾಂತಲಾ, ನಾನು ಮಾತಾಡ್ತೀನಿ, ಸುಮ್ಮನಿರು. ಪೊಲೀಸ್ ಕಂಪ್ಲೇಂಟ್ ಲಾಡ್ಜ್ ಆಗಿಲ್ಲ ಅಂದ ಮಾತ್ರಕ್ಕೆ ನಮ್ಮ ಮೇಲೆ ಅನುಮಾನ ಪಡ್ತೀರಾ? ಆದಿತ್ಯ ನನ್ನ ತಮ್ಮ ಮಾತ್ರ ಅಲ್ಲ ಸರ್, ನಮ್ಮ ಪಾಲಿನ ದೇವರು. ಅವನ ಬಗ್ಗೆ ನನಗೆ ಕಾಳಜಿ ಇರೋಲ್ಲ ಸರ್. ಅದೆಲ್ಲ ನನಗೆ ಗೊತ್ತಿಲ್ಲ. ನಿಮ್ಮ ಯಾವುದೇ ಎಕ್ಸ್ಪ್ಲನೇಷನ್ನ ಕೇಳೋದಕ್ಕೆ ನಾನು ರೆಡಿ ಇಲ್ಲ. ಆದಿತ್ಯ ಎಲ್ಲೇ ಇದ್ರು ಅವನನ್ನು ಹುಡ್ಕೊಂಬರೋ ಜವಾಬ್ದಾರಿ ನಿಮ್ಮದು. ನೀವು ಏನು ಮಾಡ್ತಿರೋ, ಹೇಗೆ ಮಾಡ್ತಿರೋ, ಎಲ್ಲಿ ಹುಡುಕ್ತಿರೋ ಅದೆಲ್ಲ ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ಆದಿತ್ಯ ಇವತ್ತೇ ಮನೆಗೆ ಬರಬೇಕು ಅಷ್ಟೇ. ಒಂದು ವೇಳೆ ಆದಿತ್ಯ ಇವತ್ತೇನಾದರೂ ಮನೆಗೆ ಬರಲಿಲ್ಲ ಅಂದರೆ ನೀವೆಲ್ಲ ಮನೆಯಿಂದ ಇವತ್ತೇ ಹೊರಗಡೆ ಹೋಗ್ಬೇಕಾಗುತ್ತೆ ಅಷ್ಟೇ. ಅಂದರೆ ಇಷ್ಟು ವರ್ಷ ಕಷ್ಟಪಟ್ಟು ಈ ವ್ಯವಹಾರನೆಲ್ಲ ಕಾಪಾಡ್ಕೊಂಡು ಬಂದಿದ್ದೀವಿ, ಅದೆಲ್ಲ ಲೆಕ್ಕಕ್ಕೆ ಇಲ್ವಾ? ನಮ್ಮ ಶ್ರಮಕ್ಕೆ ನೋ ಮೋರ್ ಕಾಮೆಂಟ್ಸ್. ಆದಿತ್ಯ ಬರಬೇಕಷ್ಟೇ. ಇಲ್ಲಾಂದ್ರೆ ನೀವೆಲ್ಲ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ರೆಡಿ ಆಗಿರಿ. ಬರ್ತೀನಿ ಸರ್. ಸರ್ ಸರ್ ಹಾಗಲ್ಲ ಸರ್. ಸರ್ ನೋಡಿ ಸರ್, ಆದಿತ್ಯ